ಲೋಕಸಭಾ ಚುನಾವಣೆಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿತರಲ್ಲಿ ಈಗ ಲಬ್ ಡಬ್ ಶುರುವಾಗಿದೆ. ಯಾರಿಗೆ ಶಾಕ್ ಕೊಡುತ್ತೆ ಬಿಜೆಪಿ ಹೈಕಮಾಂಡ್ ಅಂತಕ್ಕಂಥದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಇವತ್ತು ಸಭೆ ನಡೆಯುತ್ತೆ. ಸಭೆಯಲ್ಲಿ ರಾಜ್ಯ ಸುಮಾರು 16 ರಿಂದ 19 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿತರಿಗೆ ಲಬ್ ಡಬ್ ಶುರುವಾಗಿದೆ. ಯಾರಿಗೆ ಲಕ್, ಯಾರಿಗೆ ಶಾಕ್. ಅಮಿತ್ ಶಾ ಕೈಯಲ್ಲಿ ಮತ್ತೊಂದು ಫ್ರೆಶ್ ರಿಪೋರ್ಟ್ ಇದೆಯಂತೆ. ಅದರ ಅಸಲಿಯತ್ತೇನು? ದೆಹಲಿಯಲ್ಲಿ ಇವತ್ತು ಬಿಜೆಪಿ ಚುನಾವಣಾ ಸಮಿತಿ ಸಭೆಯಲ್ಲಿ ಹೆಸರುಗಳು ಫೈನಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ ಸುಮಾರು 16 ರಿಂದ 18 ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗಬಹುದು ಅಂತಕ್ಕಂಥ ಮಾಹಿತಿ. ಇವತ್ತು ಸಾಯಂಕಾಲ ಸಭೆ ಸೇರ್ತಾರೆ. ಪ್ರಧಾನಿ ಮೋದಿ ಅವರು ಕೂಡ ಇರ್ತಾರೆ. ಇವರೆಲ್ಲರೂ ಸೇರಿಕೊಂಡು ಕರ್ನಾಟಕದ ಸುಮಾರು 16 ರಿಂದ 18 ಕ್ಷೇತ್ರಗಳ ಟಿಕೆಟ್ ಅನ್ನ ಫೈನಲ್ ಮಾಡ್ತಾರಂತೆ. ಆದರೆ ಮಾನದಂಡಗಳು ಬದಲಾಗಿದೆಯಾ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಅಮಿತ್ ಶಾ ಕೈಯಲ್ಲಿ ಮತ್ತೊಂದು ಫ್ರೆಶ್ ರಿಪೋರ್ಟ್ ಇದೆಯಂತೆ. ಈ ಫ್ರೆಶ್ ರಿಪೋರ್ಟ್ ಏನು ಹೇಳುತ್ತೆ, ಯಾವ ಮಾನದಂಡದಲ್ಲಿ ಟಿಕೆಟ್ ಅನ್ನ ಫೈನಲ್ ಮಾಡ್ತಾರೆ ಅಂತ. ಹಾಗಾದರೆ ಮೊದಲ ಪಟ್ಟಿಯಲ್ಲಿ ಯಾರು ಸೇಫ್ ಝೋನ್ನಲ್ಲಿದ್ದಾರೆ, ಯಾರು ಡೇಂಜರ್ ಝೋನನ್ನು ತಲುಪಿದ್ದಾರೆ? ಇವೆರಡೇ ಅಲ್ಲ, ವೇಟಿಂಗ್ ಝೋನ್ ಅಂತ ಕೂಡ ಒಂದಿದೆ. ಒಂದು ಸೇಫ್ ಝೋನ್ ಅಂದರೆ ಆಗೋಗಿದೆ ಟಿಕೆಟ್ ಬಹುತೇಕ ಫೈನಲ್. ಒಂದು ಡೇಂಜರ್ ಝೋನ್, ಬಹುತೇಕ ಸಾಧ್ಯತೆ ಕಡಿಮೆ. ಇನ್ನೊಂದು ವೇಟಿಂಗ್ ಝೋನ್ ಇದೆ. ಸಿಕ್ಕಿದ್ರೂ ಸಿಗಬಹುದು, ಸಿಗದಿದ್ರೂ ಇರಬಹುದು. ಇಲ್ಲೂ ಕೂಡ ಕೆಲವು ಘಟಾನುಘಟಿ ನಾಯಕರೇ ಇದ್ದಾರೆ. ಸರ್ಪ್ರೈಸ್ ಝೋನ್ನಲ್ಲಿ ಯಾರಿದ್ದಾರೆ? ಹಾಗಾದರೆ ರಾಜ್ಯ ಬಿಜೆಪಿಯಿಂದ ರಿಪೋರ್ಟ್ ಪಡೆದಿದ್ದರೂ ಹೈಕಮಾಂಡ್ ಸರ್ವೆ ರಿಪೋರ್ಟೇ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ನೇತೃತ್ವದಲ್ಲಿ ನಡೆದಿದ್ದ ಸಭೆಯಲ್ಲಿ ರಾಜ್ಯದ ಅಭ್ಯರ್ಥಿಗಳ ಹಣೆ ಬರಹ ಆಲ್ಮೋಸ್ಟ್ ನಿರ್ಧಾರ ಆಗಿದೆ. ಅಂತಿಮವಾಗಿ ಮೋದಿ ಕೈಯಲ್ಲಿ ಭವಿಷ್ಯ ಇದೆ. ಯಾರಿಗೆ ಮೋದಿಯ ಕೃಪಾಶೀರ್ವಾದ ಅಂತಕ್ಕಂಥದ್ದು ನೋಡಬೇಕು. ಮೊದಲನೇದಾಗಿ ಈಗ ಸೇಫ್ ಝೋನ್ ನೋಡ್ಬೋಣ. ಯಾರ್ಯಾರಿಗೆ ಟಿಕೆಟ್ ಕನ್ಫರ್ಮ್? ಹುಬ್ಳಿ ಧಾರವಾಡ ಕ್ಷೇತ್ರದಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇಫ್ ಝೋನ್ನಲ್ಲಿದ್ದಾರೆ. ಎಕ್ಸ್ಪೆಕ್ಟೆಡ್ ಕೂಡ ಹೌದು. ಜಗದೀಶ್ ಶೆಟ್ಟರ್ ಬರ್ತಾರೆ ಅಂತ ಇತ್ತು, ಬಟ್ ಇಲ್ಲ, ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಹಾಲಿ ಸಂಸದ ಸೇಫ್ ಝೋನ್ನಲ್ಲಿದ್ದಾರೆ. ಅವ್ರಿಗೂ ಕೂಡ ಯಾವುದೇ ತೊಂದರೆ ಇಲ್ಲ. ಕಲಬುರಗಿಯಿಂದ ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿ ಗೆದ್ದಂತಹ ಉಮೇಶ್ ಜಾಧವ್ ಅವರು ಕೂಡ ಈಗ ಸೇಫ್ ಝೋನ್ನಲ್ಲಿದ್ದಾರೆ. ಟಿಕೆಟ್ ಬಹುತೇಕ ಅವರಿಗೆ ಕನ್ಫರ್ಮ್. ದಿಸ್ ಈಸ್ ಸರ್ಪ್ರೈಸಿಂಗ್. ಬಳ್ಳಾರಿಯಿಂದ ಶ್ರೀರಾಮುಲು ಟಿಕೆಟ್ ಫೈನಲ್ ಆಗಿದೆ ಅಂತ. ಶ್ರೀರಾಮುಲು ಅವರಿಗೆ ಕನ್ಫರ್ಮ್ ಇರಲಿಲ್ಲ, ಅವರೇ ಗಟ್ಟಿಯಾಗಿ ಮಾತನಾಡ್ತಿರಲಿಲ್ಲ. ಆದರೂ ಬಳ್ಳಾರಿಯಿಂದ ಶ್ರೀರಾಮುಲು ಟಿಕೆಟ್ ಕೊಡೋದಕ್ಕೆ ಫೈನಲ್ ಮಾಡಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ, ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ಫೈನಲ್ ಆಗಿ ತೇಜಸ್ವಿ ಸೂರ್ಯ ಫೈನಲ್ ಮಾಡಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಕೂಡ ಫೈನಲ್ ಆಗಿದೆ. ಇದ್ರದ್ದು ಯಾವುದೂ ತೊಂದರೆ ಇಲ್ಲ. ಅನದರ್ ಇಂಟ್ರೆಸ್ಟಿಂಗ್ ನೇಮ್ ಅಂತಂದರೆ ತುಮಕೂರಿನಿಂದ ವಿ ಸೋಮಣ್ಣ ಸೇಫ್ ಝೋನ್. ಯಾಕೆ ಅಂದರೆ ನಿನ್ನೆ ಎಲ್ಲ ಮಾಧುಸ್ವಾಮಿ ಬೆಂಬಲಿಗರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು ತುಮಕೂರಿನಲ್ಲಿ, ಮಾಧುಸ್ವಾಮಿಗೆ ಟಿಕೆಟ್ ಕೊಡಬೇಕು ಅಂತ. ಅವರಿಗೆ ಟಿಕೆಟ್ ಫೈನಲ್ ಆಗಿಲ್ಲ. ಇನ್ನು ಡೇಂಜರ್ ಝೋನ್ನಲ್ಲಿ ಇರ್ತಕ್ಕಂಥವ್ರು ಯಾರು? ಇದು ಇಂಪಾರ್ಟೆಂಟ್. ಡೇಂಜರ್ ಝೋನ್ ಬಹುತೇಕ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ. ಉತ್ತರ ಕನ್ನಡ ಜಿಲ್ಲೆಯಿಂದ ಅನಂತಕುಮಾರ್ ಹೆಗಡೆ ಹಾಲಿ ಸಂಸದರು, ಮಾಜಿ ಕೇಂದ್ರ ಸಚಿವರು, ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಿಂದ DV ಸದಾನಂದ ಗೌಡರು ಬರಬಹುದು ಅಂತಕ್ಕಂಥದ್ದಿತ್ತು, ಬಟ್ ಅವರೀಗ ಡೇಂಜರ್ ಝೋನ್ಗೆ ಹೋಗಿದ್ದಾರೆ. ಮೈಸೂರಿನಿಂದ ಅಗೈನ್ ಪ್ರತಾಪ ಸಿಂಹ ಡೇಂಜರ್ ಝೋನ್ನಲ್ಲಿದ್ದಾರೆ. ಅವರ ಬದಲು ಯದುವೀರ್ ಒಡೆಯರ್ಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅಂತಿದ್ದಾರೆ. ಇನ್ನು ಸಾಕಷ್ಟು ವಿರೋಧಗಳ ನಡುವೆ ಬೀದರ್ನಿಂದ ಭಗವಂತ ಖೂಬಾ ಕೇಂದ್ರ ಸಚಿವರ ಹೆಸರು ಫೈನಲ್ ಆಗಿದೆ ಅಂತಕ್ಕಂಥದ್ದು ಇತ್ತು, ಅವರು ಡೇಂಜರ್ ಝೋನ್ನಲ್ಲಿದ್ದಾರೆ. ಇನ್ನು ಚಿತ್ರದುರ್ಗದಿಂದ ಮತ್ತೊಬ್ಬ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಬೆಳಗಾವಿಯಿಂದ ಹಾಲಿ ಸಂಸದೆ ಮಂಗಳ ಅಂಗಡಿ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊಪ್ಪಳದಿಂದ ಕರಡಿ ಸಂಗಣ್ಣ ಇದು 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 ಸೇಫ್ ಝೋನ್ಗೆ ಬರಬೇಕಾಗಿತ್ತು,
ಬಟ್ ಗೊತ್ತಿಲ್ಲ. ಕರಡಿ ಸಂಗಣ್ಣ ಡೇಂಜರ್ ಝೋನ್ ಅಂತ ಇದ್ದಾರೆ. ರಾಯಚೂರಿನಿಂದ ಅಮರೇಶ್ ನಾಯಕ್ ಅವರು ಡೇಂಜರ್ ಝೋನ್ನಲ್ಲಿದ್ದಾರೆ. ಹಾಗಾದರೆ ಇನ್ಯಾರಿಗೆ ಬಿ ವಿ ನಾಯಕಕ್ಕೆ ಸಿಗುತ್ತಾ ಗೊತ್ತಿಲ್ಲ. ಇನ್ನು ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಅವರು ಒಂದು ಸರ್ತಿ ಸ್ಪರ್ಧೆ ಮಾಡ್ತೀನಿ ಅಂತಾರೆ, ಒಂದು ಸರ್ತಿ ಮಾಡಲ್ಲ ಅಂತಾರೆ. ಇವಾಗಂತೂ ಸೈಲೆಂಟೇ ಆಗಿಬಿಟ್ಟಿದ್ದಾರೆ, ಗೊತ್ತಿಲ್ಲ. ಬಾಗಲಕೋಟೆಯಿಂದ ಪಿ ಸಿ ಗದ್ದಿಗೌಡರು, ಇದು ಕೂಡ ಆ್ಯಕ್ಚುಲ್ ಆಗಿ ಸೇಫ್ ಝೋನಲ್ಲಿ ಇರಬೇಕಾಗಿತ್ತು, ಡೇಂಜರ್ ಝೋನ್ಗೆ ಬಂದಿದ್ದಾರೆ. ಇನ್ನು ವೆಯ್ಟಿಂಗ್ ಝೋನ್ನಲ್ಲಿ ಯಾರಿದ್ದಾರೆ, ಕಾದು ನೋಡುವ ಪಟ್ಟಿಯಲ್ಲಿ ಯಾರಿದ್ದಾರೆ? ಕಾದು ನೋಡುವ ಪಟ್ಟಿಯಲ್ಲಿ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ 3 ಜನ 4 ಜನ ಪ್ರಬಲರೇ ಟಿಕೆಟ್ ಕೇಳಿದ್ದಾರೆ, ಗೊತ್ತಿಲ್ಲ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ವೆಯ್ಟಿಂಗ್ ಝೋನಲ್ಲಿದ್ದಾರೆ, ಸಿಕ್ಕಿದ್ರು ಸಿಗಬಹುದು, ಸಿಗದೇ ಇದ್ದರೂ ಇರಬಹುದು. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ನಳಿನ್ ಕುಮಾರ್ ಕಟೀಲ್ ವೆಯ್ಟಿಂಗ್ ಝೋನ್ನಲ್ಲಿದ್ದಾರೆ, ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಾವಣಗೆರೆಯಿಂದ ಜಿ ಎಂ ಸಿದ್ದೇಶ್ವರ್, ಅವ್ರಿಗೆ ಮಿಸ್ ಆದರೆ ರೇಣುಕಾಚಾರ್ಯ ಅವರು ಕೊಡ್ತಾರಾ ಗೊತ್ತಿಲ್ಲ, ನೋಡೋಣ. ಬೆಂಗಳೂರು ಸೆಂಟ್ರಲ್ನಿಂದ ಪಿ ಸಿ ಮೋಹನ್ ಡೇಂಜರ್ ವೆಯ್ಟಿಂಗ್ ಝೋನ್ಗೆ ಬಂದಿದ್ದಾರೆ. ಪಿ ಸಿ ಮೋಹನ್ ಅಂದರೆ ಇವ್ರದ್ದು 50-50 ಅಂತ ಲೆಕ್ಕ. ಚಾಮರಾಜನಗರದಿಂದ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ, ಬಟ್ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬದವರು ಅಂತ ಇದ್ದಾರೆ. ಅವರ ಪುತ್ರಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಅವರ ಅಳಿಯನಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಸಿ ಪಿ ಯೋಗೇಶ್ವರ್. ಇದಿಷ್ಟು ಕೂಡ ವೆಯ್ಟಿಂಗ್ ಲಿಸ್ಟ್. ಆದರೆ ಸರ್ಪ್ರೈಸ್ ಝೋನ್ನಲ್ಲಿ ಯಾರ್ಯಾರಿದ್ದಾರೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಂಥವರು ಬರ್ತಾರೆ ಇಲ್ಲಿಗೆ ಅಂತ. ಬೆಂಗಳೂರು ಉತ್ತರ, ಮಂಡ್ಯ, ಉತ್ತರ ಕನ್ನಡ ಜಿಲ್ಲೆ ಇದು ಸರ್ಪ್ರೈಸ್ ಝೋನ್ನಲ್ಲಿ ಇಟ್ಟಿದ್ದಾರೆ. ಮಂಡ್ಯ ಐ ಡೋಂಟ್ ನೋ, ಮಂಡ್ಯ ಜೆ ಡಿ ಎಸ್ಗೆ ಬಿಟ್ಟುಕೊಟ್ರೆ ಅದೇನು ಸರ್ಪ್ರೈಸ್ ಝೋನ್ ಇಲ್ಲ, ಇವರೇ ಇಟ್ಕೊಂಡ್ರೆ ಮಾತ್ರ ಸರ್ಪ್ರೈಸ್ ಕ್ಯಾಂಡಿಡೇಟ್ ಬರ್ತಾರೆ ಅಂತ. ಬೆಂಗಳೂರು ಉತ್ತರ ಸದಾನಂದ ಗೌಡರಿಗೆ ಮಿಸ್ ಆಗುತ್ತೆ, ಉತ್ತರ ಕನ್ನಡ ಬಹುತೇಕ ಮಿಸ್ ಆಗುತ್ತೆ ಅನಂತಕುಮಾರ್ ಹೆಗಡೆಗೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈ ಸೇಫ್ ಝೋನ್, ಡೇಂಜರ್ ಝೋನ್, ವೇಟಿಂಗ್ ಝೋನ್ ಮತ್ತು ಸರ್ಪ್ರೈಸ್ ಝೋನ್ ಇದು ಏನು ಹೇಳುತ್ತೆ, ಇದು ಯಾವ ರೀತಿ ಹೈಕಮಾಂಡ್ ಲೆಕ್ಕಾಚಾರ ಅಂತ? ಅರವಿಂದ್, ಪ್ರಮುಖವಾಗಿ ಎಲ್ಲ ಝೋನ್ಗಳಿಗೂ ಇವತ್ತು ಒಂದು ರೀತಿಯಲ್ಲಿ ಫೈನಲ್ ಮಾಡೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಅವರು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡ್ತಾರೆ. ಎಲ್ಲ ಝೋನ್ಗಳು ಕೂಡ ಒಂದು ರೀತಿಯಲ್ಲಿ ಒಟ್ಟಾರೆಯಾಗಿ ಫೈನಲ್ ಝೋನ್ಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದಾಗಿದೆ. ಅಂದರೆ ಪ್ರಮುಖವಾಗಿ 16ರಿಂದ 18 ಕ್ಷೇತ್ರಗಳು ಇವತ್ತು CEC ಸಭೆಯಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಕೂಡ ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ. ಅಂದರೆ ಇನ್ನುಳಿಯುವಂಥ ಒಂದು 10 ಕ್ಷೇತ್ರಗಳಲ್ಲಿ ಅದು 3 ಕ್ಷೇತ್ರಗಳು ಅಥವಾ 4 ಕ್ಷೇತ್ರಗಳನ್ನು JDS ಬಿಟ್ಕೊಡ್ಬೇಕಾಗತ್ತೆ. ಉಳಿದಿರ್ತಕ್ಕಂಥ ಭಾಳ ಒಂದು ರೀತಿಯಲ್ಲಿ ಕಗ್ಗಂಟಿರ್ತಕ್ಕಂಥ 6ರಿಂದ 7 ಕ್ಷೇತ್ರಗಳನ್ನು ಒಂದು ರೀತಿಯಲ್ಲಿ ಅಂತಿಮವಾಗಿ ಆ ನಂತರ ಫೈನಲ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ರಾಜ್ಯ BJP ಕೊಟ್ಟಿರ್ತಕ್ಕಂಥ ವರದಿಯ ಜೊತೆಗೆ ಹೈಕಮಾಂಡ್ನ ವರದಿಯು ಕೂಡ ತಾಳೆ ಆಗ್ತಾ ಇಲ್ಲ ಅನ್ನೋದು ಕಂಡು ಬಂದಂಥ ಸಂದರ್ಭದಲ್ಲಿ ಲಾಸ್ಟ್ 3-4 ದಿನಗಳ ಹಿಂದೆ ಒಂದು ಫ್ರೆಶ್ ರಿಪೋರ್ಟನ್ನು ಕೂಡ BJP ಹೈಕಮಾಂಡ್ ತರಿಸ್ಕೊಂಡಿರ್ತಕ್ಕಂಥದ್ದು. ಆ ಒಂದು ರಿಪೋರ್ಟ್ನಲ್ಲಿ ಕೆಲ ಹೆಸರುಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಅಂದರೆ ಅಭ್ಯರ್ಥಿಗಳು ಹೆಚ್ಚುವರಿಯಾಗಿ ಇನ್ಯಾರಾದರೂ ಆ್ಯಡ್ ಆಗಬೇಕಾ ಅನ್ನೋದ್ರ ಬಗ್ಗೆ ಕೂಡ ಆ ಒಂದು ರೀತಿಯಲ್ಲಿ ಚರ್ಚೆ ಆಗಿ ಆ ನಂತರ ಆ ಒಂದು ಅಭ್ಯರ್ಥಿಗಳ ಹೆಸರಲ್ಲೂ ಕೂಡ ಸರ್ವೆ ಮಾಡಿಸಿದ್ದಾರೆ. ಆ ಸರ್ವೆ ರಿಪೋರ್ಟನ್ನು ಕೂಡ ಇನ್ನೊಮ್ಮೆ ರಾಜ್ಯ ನಾಯಕರ ಜೊತೆ ಅಮಿತ್ ಶಾ ಅವರು ಚರ್ಚೆ ನಡೆಸ್ತಾರೆ. ಅದಾದ ಬಳಿಕ CEC ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ನಡೆಯುವಂತಹ ಒಂದು ಚರ್ಚೆಯ ಸಂದರ್ಭದಲ್ಲಿ ಅಂತಿಮ ಆಗುತ್ತೆ. ಸುಮಾರು 16ರಿಂದ 18 ಕ್ಷೇತ್ರಗಳ ಪಟ್ಟಿ ಅಂತಿಮ ಆಗುವಂಥದ್ದು. ಪ್ರಮುಖವಾಗಿರ್ತಕ್ಕಂಥದ್ದು ಕೇಂದ್ರ ಸಚಿವರು 4 ಇದ್ದಾರೆ. ಹಾಗಾಗಿ ಈಗಾಗಲೇ ರಾಜೀವ್ ಚಂದ್ರಶೇಖರ್ ಅವರಿಗೆ ಆ ಒಂದು ರಾಜ್ಯಸಭಾ ಟಿಕೆಟ್ ಅನ್ನು ನಿರಾಕರಣೆ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಕೇರಳದಿಂದ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಶೋಭಾ ಕರಂದ್ಲಾಜೆ, ನಾರಾಯಣ ಸ್ವಾಮಿ ಜೊತೆಗೆ ಆ ಒಂದು ಪ್ರಹ್ಲಾದ್ ಜೋಶಿ ಅವರ ವಿಚಾರ ಬಂದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆದರೆ ಪ್ರಹ್ಲಾದ್ ಜೋಶಿ ಅವರ ವಿಚಾರದಲ್ಲಿ ಈಗಾಗಲೇ ಕ್ಲಿಯರ್ ಆಗಿದೆ, ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯ ನಾಯಕರಿಂದಲೂ ಕೂಡ ಕಗ್ಗಂಟಿಲ್ಲ, ರಾಜ್ಯ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ ಅಂತ. ಆದರೆ ಶೋಭಾ ಕರಂದ್ಲಾಜೆ ವಿಚಾರದಲ್ಲಿ ಸ್ಥಳೀಯ ಮಟ್ಟವಾಗಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಜೊತೆಗೆ ಕೆಲ ಸ್ಥಳೀಯ ನಾಯಕರುಗಳು ಕೂಡ ಅವ್ರನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನೆಲೆಯಲ್ಲಿ ಶೋಭಾ ಕರಂದ್ಲಾಜೆ ಅವರ ಒಂದು ಟಿಕೆಟ್ ವಿಚಾರವಾಗಿ ಪೆಂಡಿಂಗ್ ಇರತಕ್ಕಂಥದ್ದು. ಜೊತೆಗೆ ನಾರಾಯಣ ಸ್ವಾಮಿ ಅವರ ವಿಚಾರವಾಗಿ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಅವರೆಲ್ಲ ಒಂದ್ ಕಡೆ ನನಗೆ ಸಾಕಪ್ಪ ಅಂತಲೂ ಕೂಡ ಹೇಳಿದ್ರು. ಈ ಸಂದರ್ಭದಲ್ಲಿ ಅದನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನುಳಿದಂತೆ ಮಾಜಿ CMಗಳ ಒಂದು ಸ್ಪರ್ಧೆ ವಿಚಾರದಲ್ಲಿ ಅಂದರೆ ಬಸವರಾಜ ಬೊಮ್ಮಾಯಿ, DVS ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಇನ್ನೂ ಕೂಡ ಹೈಕಮಾಂಡ್ಗೆ ಕ್ಲಿಯರ್ ಆಗಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಮತ್ತು DVS ಅವರ ವಿಚಾರದಲ್ಲಿ ಬೇಡವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾತುಗಳು ಕೂಡ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದರೆ ಹಾವೇರಿ ಅವರ ವಿಚಾರದಲ್ಲಿ ಆ ಒಂದು ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಅಮಿತ್ ಶಾ ಅವರು ಪೆಂಡಿಂಗ್ ಇಟ್ಟಿದ್ದಾರೆ. ಅದು ಮೋದಿ ಅವರ ಬಳಿ ಕ್ಲಿಯರ್ ಆಗುವಂಥದ್ದು. ಇನ್ನುಳಿದಂತೆ ಸಿಟ್ಟಿಂಗ್ ಎಂಪಿಗಳು ಹೇಳಿದ್ದಾರೆ, ಸುಮಾರು ಅರ್ಧ ಡಜನ್ಗೂ ಹೆಚ್ಚು ಸಿಟ್ಟಿಂಗ್ ಎಂಪಿಗಳು ಈಗಾಗಲೇ ನಿವೃತ್ತಿ ವಯೋಸಹಜ ಕಾರಣದಿಂದಾಗಿ ಅವರನ್ನ ಬದಲಾಯಿಸ್ತಾ ಇದ್ದಾರೆ. ಇನ್ನುಳಿದಂತೆ 6 ಅಥವಾ 5 ಹೆಸರುಗಳನ್ನ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಆಗಿ ಅವ್ರನ್ನ ಚೇಂಜ್ ಮಾಡೋದಕ್ಕೂ ಕೂಡ ಹೊರಟಿರ್ತಕ್ಕಂಥದ್ದು. ಅದಕ್ಕೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಅಳೆದು ತೂಗಿ ಈ ಬಾರಿ ಎಲ್ಲೋ ಒಂದ್ ಕಡೆ 20+22+ ಆದರೂ ಕೂಡ ನಾವು ಕರ್ನಾಟಕದಲ್ಲಿ ತೆಗೆದುಕೊಳ್ಬೇಕು ಅನ್ನೋದು ಕೂಡ BJP ಹೈಕಮಾಂಡ್ ಇರಾದೆ ಆಗಿದೆ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮ ಕ್ಷಣದ ತನಕವೂ ಕೂಡ
ಈ ರೀತಿಯ ಝೋನ್ಗಳೇನಿದೆ ಆ ಝೋನ್ಗಳು ಬದಲಾಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅರವಿಂದ್.